ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜರ್ನಿ ಆಫ್ ಕೃಷ್ಣ ವ್ಲಾಗ್ಸ್. ಇವತ್ತಿನ ವ್ಲಾಗ್ಸ್ ಬಂದು ವಿಶೇಷ ಸಂಕ್ರಾಂತಿ ಹಬ್ಬದ ದಿನದಂದು ನಾವು ಮನೆಯಲ್ಲಿ ವಿಶೇಷ ಪೂಜೆಯನ್ನು ಮುಗಿಸಿ ನಂತರ ಗುರುವಾರ ಬಂದಿರೋದ್ರಿಂದ ಸಂಕ್ರಾಂತಿ ಹಬ್ಬಕ್ಕೆ ರಾಯರ ಮಠಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಎಲ್ಲ ನಾನು ಪೂಜಾ ಪಾಪು ಎಲ್ಲ ಬಂದಿದ್ವಿ. ಸೊ ರಾಯರ ಮಠದಲ್ಲಿ ವಿಶೇಷ ಅಲಂಕಾರ ಆಗಿತ್ತು. ಪಾಪುನು ಎಲ್ಲ ರೆಡಿಯಾಗಿದ್ದು. ಸೊ ಹಾಗಾಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ನಂತರ ರಾಯರ ಮಠದಲ್ಲಿ ಪ್ರದಕ್ಷಿಣೆ ಹಾಕಿ ದೇವರಿಗೆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಆಗಿರೋದ್ರಿಂದ ಆ ರಾಯರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಬೇಡ್ಕೊಳ್ತಾ ಸೊ ರಾಯರ ದರ್ಶನದಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಶಾರದಾಂಬ ಟೆಂಪಲ್. ಈ ಶಾರದಾಂಬ ದೇವಸ್ಥಾನ ಇರೋದು ಫ್ರೆಂಡ್ಸ್ ಜಾಲಲಿ ವಿಲೇಜಲ್ಲೇ, ಆ ರಾಯರ ಮಠದ ಸಮೀಪದಲ್ಲೇ ಇದೆ ದೇವಸ್ಥಾನ. ತುಂಬಾ ವಿಶಾಲವಾಗಿದೆ, ಚೆನ್ನಾಗಿದೆ. ತಾಯಿ ಸರಸ್ವತಿ ತಾಯಿ ನೆಲೆಸಿರುವಂಥ ಸನ್ನಿಧಿ. ಆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಈ ದೇವಸ್ಥಾನಕ್ಕೂ ಶಾರದಾಂಬ ಸನ್ನಿಧಿಗೂ ಬಂದ್ವಿದ್ದೆ, ತಾಯಿ ದರ್ಶನವನ್ನು ಪಡೆದ್ವಿ. ಅನ್ವಿಕನು ಪ್ರದಕ್ಷಿಣೆ ಹಾಕಿ ತಾಯಿ ದೇವರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದು. ಆಕ್ಚುಲಿ ಅನ್ವಿಕಾ ಎಲ್ಲರಿಗೂ ಏನೋ ಹೇಳ್ಬೇಕು ಅಂತಿದ್ಲು. ಏನ್ ಹೇಳ್ತಾಳೆ ಅಂತ ನೀವೇ ಕೇಳಿ. ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ಮುತ್ಯಾಲಮ್ಮ ಟೆಂಪಲ್ ಅಂತ. ಇದು ಜಾಲಹಳ್ಳಿ ವಿಲೇಜ್ ಗ್ರಾಮ ದೇವತೆ. ತಾಯಿ ಪಕ್ಕ ಬಲಭಾಗದಲ್ಲಿ ರಾಮಲಿಂಗೇಶ್ವರ ಸ್ವಾಮಿ ಹಾಗೂ ಎಡಭಾಗದಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿದೆ. ಈ ಎಲ್ಲಾ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆಕ್ಚುಲಿ ಇದು ಬಂದು ನೋಡಿ, ಸಂಕ್ರಾಂತಿಲಿ ನಮ್ಮ ಕಡೆ ಬಂದು ಈ ಥರ ಕಡುಬು ಅಂತ ಹೇಳ್ಬಿಟ್ಟು ಮಾಡೋದು. ಆ್ಯಕ್ಚುಲಿ ಇದನ್ನು ಇಡ್ಲಿ ಟೈಪಲ್ಲೇ ಇದೊಂದು ಟೈಪ್ ಕಡುಬು ನಮ್ಮ ಸಂಕ್ರಾಂತಿಲಿ ವಿಶೇಷ. ಜೊತೆಗೆ ಸ್ವಲ್ಪ ಇದಕ್ಕೆ ಚಿಲ್ಕ ಅವರೆಕಾಳು ಸಾಂಬಾರು ಅಂತಾರೆ. ಬೆಂಗಳೂರು ಕಡೆ ಎಲ್ಲ ಇಕ್ಕಿದ ಬೇಳೆ ಸಾರು ಅಂತಾರೆ. ಇಕ್ಕಿದ ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ, ಇದು ಕಾಂಬಿನೇಷನು. ಇವತ್ತಿನ ವಿಶೇಷ ನಮ್ಮದು ಹಾಸನ ಸೈಡು ಇದೆ. ಮಾಮೂಲಿ ಎಲ್ಲರೂ ಮಾಡುವಾಗೆ ಗೆಣಸಿರುತ್ತೆ, ಕಡಲೆಕಾಯಿ, ಜೊತೆಗೆ ಅವರೆಕಾಯಿ. ಮಾಮೂಲಿ ನಮ್ಮ ಕಡೆ ಎಲ್ಲ ಈ ಥರ ಅವರೆಕಾಯಿನೇ ಬೇಯಿಸಿ ಈ ಮೂರು ಇದ್ದೇ ಇರುತ್ತೆ. ಇದರ ಜೊತೆಯಲ್ಲಿ ಕಡುಬು, ವಿಶೇಷವಾಗಿ ನಮ್ಮ ಹಾಸನದ ಶೈಲಿಯ ಕಡುಬು. ಇದು ಮಲೆನಾಡು ಸೈಡು ಭಾಳ ಫೇಮಸ್ಸು. ಅನ್ವಿಕಾ ಈಗ ಆ ಕಡುಬು ತಿನ್ನೋದು, ಅವಳು ಫಸ್ಟ್ ಟೈಮ್ ಈ ಥರ ಕಡುಬು ನೋಡ್ತಾ ಇರೋದು. ಅವಳಿಗೂ ಅಷ್ಟು ತಿನ್ನೋದು. ಹೇಗಿದೆ ಚಿನ್ನು ಕಡುಬು? ಸೂಪರ್ ಆಗಿದೆಯಾ? ಚೆನ್ನಾಗಿ ಮಾಡಿದ್ಯಾ ಟೇಸ್ಟು? ಅಮ್ಮ ಈಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅವನು ದೇವಸ್ಥಾನಕ್ಕೆ ಹೋಗಿ ಬಂದು ಅವರು ಟಿಫನ್ ಮಾಡ್ತಾ ಇದ್ದಾರೆ. ಅಮ್ಮ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಯ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆ್ಯಕ್ಚುಲಿ ಇವತ್ತಿನ ಸ್ಪೆಷಲ್ ಬಂದು ಸಂಕ್ರಾಂತಿಲಿ ನಮ್ಮಲ್ಲಿ ಈ ಕಡುಬು ಅಂತ ಮಾಡ್ತಾರೆ ಹಾಸನ ಸೈಡ್. ಇದು ಮಲೆನಾಡು ಕಡುಬು ಅಂತಾರೆ. ತುಂಬ ವಿಶೇಷವಾಗಿರೋ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಕಾಂಬಿನೇಷನ್ ಬಂದು ಇಕ್ಕಿದ ಬೇಳೆ ಸಾಂಬಾರು ಅಂತ. ಅದಕ್ಕೂ ಇದಕ್ಕೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಇದು ಸಾಧಾರಣ ಗಣೇಶ ಹಬ್ಬಕ್ಕೆ ಆಗಲಿ ಸಂಕ್ರಾಂತಿ ಹಬ್ಬಕ್ಕಾಗಿ ಮಾಡ್ತಾರೆ. ಇದನ್ನು ಆ್ಯಕ್ಚುಲಿ ಹಳ್ಳಿ ಕಡೆ ಬಂದು ಇದನ್ನು ಮಾಡಿ ಈ ಉಳ್ಳಿನ ಹೊರೆ ಏನು ಒಟ್ಟಿರ್ತಾರಲ್ಲ ಅದಕ್ಕೆ ಇಟ್ಟು ಬರೋ ಅಂಥ ಪದ್ಧತಿ ಇತ್ತು ಇದನ್ನು. ಸೊ ನಾವು ಚಿಕ್ಕ ಮಕ್ಕಳಿದ್ದಾಗ ಅದು ಮಾಡ್ತಾ ಇದ್ವಿ, ಜ್ಞಾಪನ ಇದೆ. ಸೊ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಟೇಸ್ಟ್. ಇದನ್ನ ವಿಶೇಷ ಕಡುಬು ಚೆನ್ನಾಗಿ ಬಂದಿದೆ. ನಮ್ಮ ಕಡೆ ಇದು ಫೇಮಸ್ಸು, ಬೆಂಗಳೂರು ಕಡೆ ಅಷ್ಟು ಬಂದಿರಲ್ಲ, ಇದು ಗೊತ್ತಿರಲ್ಲ. ನಮ್ಮ ಮಲೆನಾಡು ಕಡುಬು ಅಂತಾರೆ. ಇಡ್ಲಿಗಿಂತ ನೆಕ್ಸ್ಟ್ ಲೆವೆಲ್ ಇದು. ಚಿಲ್ಕ ಅವರೆಕಾಳು ಅಂದರೆ ಇಕ್ಕಿದ ಬೇಳೆ ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನು. ಟೇಸ್ಟು ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಚಿನ್ನಿ. ನನ್ನ ಕಡೆಯಿಂದ ನಾನು ಪಾಪುಗೆ ಎಳ್ಳು ಬೆಲ್ಲ ಕೊಡ್ತಾ ಇದ್ದೀನಿ. ಹ್ಯಾಪಿ ಸಂಕ್ರಾಂತಿ ಪಾಪು. ಹ್ಯಾಪಿ ಸಂಕ್ರಾಂತಿ ಅಮ್ಮೋ. ನಮ್ಮ ತಂಗಿ ಮತ್ತು ನಮ್ಮ ಭಾವ ವಿಷ್ಣು ಎಲ್ಲರೂ ಬಂದಿದ್ದರು ಎಳ್ಳು ಬೆಳಗ್ಗೆ ಅಂತ. ಸೊ ಮನೇಲೆಲ್ಲ ಊಟ ಮಾಡ್ಕೊಂಡು ನಮ್ಮ ದೊಡ್ಡ ಅಕ್ಕರ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗಿದ್ವಿ. ನಮ್ಮ ತಂಗಿ ಫ್ಯಾಮಿಲಿ ಮತ್ತು ನಮ್ಮ ಪೂಜಾ, ಪಾಪು ಸಮೇತ ನಾವೆಲ್ಲ ಎಳ್ಬೀರು ಬರೋಣ ನಮ್ಮ ಅಕ್ಕರ ಮನೆಗೆ ಅಂತ ಇಲ್ಲೇ 3ನೇ ರೋಡಲ್ಲೇ ಇರೋದು ಅವ್ರ ಮನೆ. ಸೊ ಅಲ್ಲಿಗೆ ಹೊರಟಿದ್ವಿ. ಇದೇ ನಮ್ಮ ಅಕ್ಕವ್ರ ಮನೆ. ಸೊ ಅನ್ವಿಕಾಗೂ ಒಂಥರ ಖುಷಿ ಅತ್ತೆ ಮನೆಗೆ ಬರೋದು ಅಂದರೆ. ಯಾಕೆಂದರೆ ಜೀವಿತಂಗೆ ಸ್ವಲ್ಪ ಅವಳು ತುಂಬ ಕ್ಲೋಸ್ ಇರ್ತಾಳೆ. ಜೀವಿತನ ಜೊತೆ ಆಟ ಆಡೋದು ಅಂದರೆ ಭಾಳ ಇಷ್ಟಪಡ್ತಾಳೆ. ಅಕ್ಕಂಗೆ ನಾನೇ ಹೇಳ್ಕೊಡ್ಬೇಕು ಅಂತ ಅವಳೇ ಬಂದು. ಎಳ್ಳು ಬೆಲ್ಲ ಕೊಡೋಣ ಅಂತ ನಮ್ಮ ಅತ್ತೆ ಮನೆಗೆ ಬಂದಿದ್ವಿ. ನಮ್ಮ ಪಾಪು ಕರ್ಕೊಂಡು. ಪಪ್ಪ ಯಾವ ಮನೆಗೆ ಬಂದಿದ್ಯಾ ಕಂದ? ದೊಡ್ಡತ್ತೆ ಮನೆಗೆ ಬಂದಿಲ್ಲ ಎಳ್ಳು ಬೆಲ್ಲ ಕೊಡಕ್ಕೆ. ನಿನ್ಗೂ ಸೇಮ್
ಇದಾದ್ಮೇಲೆ ಅನ್ವಿಕಾ ಅವ್ರ ಅತ್ತೆ ಜೊತೆ ಕಬ್ಬನ್ನ ಕಟ್ ಮಾಡಿಸ್ಕೊಂಡು ತಿಂತಾ ಇದ್ಲು. ಸೊ ಇದೆಲ್ಲ ಮುಗಿಸ್ಕೊಂಡು ಎಲ್ಲೆಲ್ಲ ಕೊಟ್ಟಾದ್ಮೇಲೆ ಹೊರಟ್ವಿ. ನೆಕ್ಸ್ಟು ಮನೆ ಹತ್ರನೂ ಸ್ವಲ್ಪ ಕೊಡಬೇಕಾಗಿತ್ತು. ಹಾಗಾಗಿ ಅಕ್ಕಪಕ್ಕ ಮನೆಗಳಿಗೆಲ್ಲ ಸ್ವಲ್ಪ ಎಳ್ಳು ಬೀರಿದ್ರು. ಇಷ್ಟು ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.